ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ಹಾಗೆ ಕ್ಯಾರೆಟ್ ಹಲ್ವಾ ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಾ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬಾ ಸಿಂಪಲ್ ಆಗಿದೆ. ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡತ್ತೀರಿ ನೋಡಿರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಒಂದು 4 ಗೆಜ್ರಿನ ಮೇಲಿಂದ ಸಿಪ್ಪೆ ಎಲ್ಲ ತಗೊಳ್ತೀನಿ ರೀ. ಹಾಗೆ ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಮೇಲಿನ ಸಿಪ್ಪೆ ತಗೋಬೇಕು. ಇದಕ್ಕೆ ನಾವೊಂದು 4 ಗಜ್ರಿ ಹಾಗೆ ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಎದಕ್ಕಂದರೆ ಕಲರ್ ಬರಲಿ ಅಂತ. ಈಗ ನಾನು ಗಜ್ರಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡೇನಿ ರೀ. ಇವೆಲ್ಲ ತೆಗೆದುಬಿಡಬೇಕು. ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡೇನಲ್ರಿ, ಅವನ್ನ ತೊಳ್ಕೊಬೇಕು. ಈಗ ಅವ್ನು ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೇನೆ ರೀ. ಈಗ ಅರ್ಧ ಬೀಟ್ರೂಟ್ ತೊಗೊಂಡೇನಲ್ಲ, ಅವನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತೀನಿ. ಅಕಸ್ಮಾತ್ ನೀವು ಜಾಸ್ತಿ ಗಜ್ರಿ ತೊಗೊಂಡಿದ್ರಿ, ಒಂದು ಬೀಟ್ರೂಟ್ ತೊಗೊಳ್ಳಿ. ನಾ ಬರೀ ಒಂದು 4 ಅಥವಾ ತೊಗೊಂಡೇನಿ, ಹಾಗಾಗಿ ಅರ್ಧ ತೊಗೊಂಡೇನಿ ರೀ ಕಲರ್ಗೋಸ್ಕರ. ಈಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೋಬೇಕು. ಕಾಟನ್ ಬಟ್ಟೆ ತೊಗೊಂಡು ಆ ಪೇಸ್ಟನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ, ಈಗ ಅದು ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದ್ರದ್ದು ಪೂರ್ತಿ ಬೀಟ್ರೂಟ್ ಹಾಗೆ ಗಜ್ರಿದು ರಸ ಎಲ್ಲ ಒಂದು ಬೌಲ್ಗೆ ತಗೊಳ್ಬೇಕು. ಚೆನ್ನಾಗಿ ಹಿಂಡ್ಕೋಬೇಕು. ಹಾಗೆ ಮಿಕ್ಸಿ ಮಾಡ್ಕೋವಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡಾದರೂ ಮಿಕ್ಸಿ ಮಾಡ್ಕೊಳ್ಳಿ. ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಬರೋಲ್ಲ. ಈಗ ನಾನು ಆ ರಸನ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ರೀ. ಈಗ ಅದಕ್ಕೆ ನಾನು ಒಂದು 1.5 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕೈ ಬಿಡಬೇಡ್ರಿ, ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಪೂರ್ತಿಯಾಗಿ ಗಟ್ಟಿ ಆಗಬೇಕದು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಈಗ ಅದಕ್ಕೆ ನಾನು ಒಂದು 2.5 ಸ್ಪೂನಷ್ಟು ಸಕ್ಕರೆ ಹಾಕೊಂಡೇನಿ. ಮತ್ತೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಕರಗಿದೆ. ಈಗ ನಾನು ಡ್ರೈ ಫ್ರೂಟ್ಸ್ ಹಾಕೊಂಡೇನಿ. ನಿಮ್ಮ ಇಷ್ಟ, ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಕುದ್ದೈತಿ ನೋಡಿ, ಈ ಹದಕ್ಕೆ ಬಂದೈತ್ರಿ ಅದು. ಅಕಸ್ಮಾತ್ ಜಾಸ್ತಿನೂ ಗಟ್ಟಿ ಆಗಲಿಲ್ಲ ಅಂದರೆ ಅದು ಪೂರ್ತಿಯಾಗಿ ಆರಿದ ಮೇಲೆ ಒಂದು ಪ್ಲೇಟ್ನಿಗೆ ನಾನು ಸರ್ವ್ ಮಾಡ್ಕೊತೇನೆ. ನೋಡಿರಿ, ಪೂರ್ತಿಯಾಗಿ ಆರಬೇಕದು. ನೋಡಿರಿ, ಆರಿದ ಮೇಲೆ ಹೇಗಾಗಿದೆ ಕ್ಯಾರೆಟ್ ಹಲ್ವಾ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಗಟ್ಟಿ ಆಗಲಿಲ್ಲ ಅಂದರೆ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ. ಒಂದು ಅರ್ಧ ತಾಸಾದರೂ 1 ತಾಸಾದರೂ ಇಟ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಾಯ್ ಫ್ರೆಂಡ್ಸ್.